ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಸಾರಿ ಕುಚ್ಚು ವಿಡಿಯೋ ತಂದಿದ್ದೇನೆ. ಇದು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ, ರೆಡ್ ಮತ್ತು ಪಿಂಕ್ ಕಾಂಬಿನೇಷನ್ ಇದ್ದು ಸಾರಿ. ಇದಕ್ಕೆ ಒಂದು ನಾನು ಬ್ರೈಡಲಿಗೂ ಹಾಕ್ಬೋದು ಈ ಡಿಸೈನ್. ಒಂದು 3 ಬೀಡ್ ಯೂಸ್ ಮಾಡಿ ನಾವೊಂದು ವರ್ಕ್ ಮಾಡಿ ತೋರಿಸ್ತೇನೆ ನಿಮಗೆ. ಈಗ ನಾನು ರೆಡ್ ಕಲರ್ ಸ್ಟಾರ್ಟಿಂಗ್ ವರ್ಕ್ ಮಾಡ್ತೇನೆ. 6 ಎಳೆ ದಾರ ತಗೊಂಡಿದ್ದೇನೆ. ಇದನ್ನು 2 ಸಲ ಲಾಕ್ ಮಾಡ್ತೇನೆ. ಇದು ನೀವು ಬ್ರೈಡಲ್ ಗಾಂಜರಮ್ ಸಾರಿಗೂ ಮಾಡ್ಬೋದು, ಸಾಫ್ಟ್ ಸಿಲ್ಕ್ ಸಾರಿಗಳಿಗೆಲ್ಲ ಒಳ್ಳೆಯದಾಗ್ತದೆ ಈ ಡಿಸೈನ್. ಬಟ್ ನಾನಿವತ್ತು ಕ್ರೇಪ್ ಸೆಮಿ ಕ್ರೇಪ್ ಸಿಲ್ಕ್ ಸಾರಿಗೆ ಮಾಡಿದೆ. 2 ಸಲ ಲಾಕ್ ಮಾಡಿದೆ. ಈಗ 1 2 3 4 ಹಾಕಿ ಇದು ಎಲ್ಲಿ ಬರ್ತದೆ ಅಲ್ಲಿ ನಾವು ಲಾಕ್ ಮಾಡುವ. ನಾನು ಒಂದು ಲಾಕ್ ಇಲ್ಲಿ ತೋರಿಸ್ತೇನೆ ಸಾರಿ. ಇನ್ನು ಜಿಗ್ಜ್ಯಾಕ್ ಮಾಡುವಾಗ ಸ್ವಲ್ಪ ದಪ್ಪಕ್ಕೆ ನೋಡಿ ಒಂದಿಷ್ಟು ಬಿಟ್ಟು ಮಾಡಿದೆ. ಯಾಕೆ ಕ್ರೇಪ್ ಸಿಲ್ಕ್ ಕೂಡ ಸ್ವಲ್ಪ ತೆಳು ಇರ್ತದೆ, ಇದು ಸೆಮಿ ಕ್ರೇಪ್ ಅಲ್ಲ, ಸಾರಿ ಡ್ಯಾಮೇಜ್ ಆಗಬಾರ್ದಂತ. ಪುನಃ 1 2 3 4 ಚೈನ್, ಅದು ಎಲ್ಲಿ ಅಂತ ಲಾಕು. 2 ಸಲ 4 ಚೈನ್. ಆನಂತರ ನಾನೀಗ 3 ಬೀಡ್ ತಗೊಳ್ತೀನಿ. ಇದರಲ್ಲಿ ಸಿಲ್ವರ್ ಕಾಂಬಿನೇಷನ್ ಇದೆ, ಸೊ ಅದಕ್ಕಾಗಿ ನಾನು ಸಿಲ್ವರ್ ಬೀಡ್ ತಗೊಂಡಿದ್ದೇನೆ. ದೊಡ್ಡದು ಸ್ವಲ್ಪ ತಗೊಳ್ಬೋದು, ತುಂಬ ದೊಡ್ಡದು ತಗೊಳ್ಬೇಡಿ, ನಿಮಗೆ ಹೇಗೆ ಬೇಕು ಹಾಗೆ ತಗೊಳ್ಳಿ. ಮತ್ತು ಬರೀ ಸಣ್ಣ ಬೀಡ್ ಅಲ್ಲ, 3mm ಬೀಡ್ ಅಲ್ಲ, ದೊಡ್ಡದು ಬೀಡ್ ಸ್ವಲ್ಪ. ಒಂದು ಬೀಡ್ ತಗೊಂಡಿದ್ದೇನೆ. ಬೀಡ್ ಪಾಸ್ ಮಾಡಿ ಬೀಡ್ ಲಾಕ್, ಪುನಃ ದಾರ ಮೇಲೆತ್ತಿ ಪುನಃ ಒಂದು ಬೀಡ್ ತಗೊಳ್ತೇನೆ. ಪುನಃ ಬೀಡ್ ಪಾಸ್ ಮಾಡ್ತೇನೆ, ಬೀಡ್ ಲಾಕ್, ಪುನಃ ದಾರ ಮೇಲೆತ್ತೇನೆ, ಪುನಃ ಬೀಡ್ ತಗೊಳ್ತೇನೆ, ಪುನಃ ಬೀಡ್ ತಗೊಳ್ತೇನೆ, ಪುನಃ ಬೀಡ್ ಲಾಕ್ ಮಾಡಿ. ಈ ಥರ ನಾವು ಲಾಕ್ ಮಾಡೋದಲ್ಲ, ಸ್ವಲ್ಪ ಒಳಗಡೆ ಯು ಶೇಪ್ ಬರೋಲ್ಲ, ಸ್ವಲ್ಪ ಲೂಸ್ ಮಾಡಿ ನಾವು ಲಾಕ್ ಮಾಡುವ. ನೋಡಿ ಈ ಥರ. ಈಗ ನಾವು ಪುನಃ 1 2 3 4 ಚೈನ್ ತಗೊಂಡು ಇದು ಎಲ್ಲಿ ಬರ್ತದೆ ನೋಡಿ ಅಲ್ಲಿ ಲಾಕ್ ಮಾಡುವ. ಪುನಃ 1 2 3 4 ಚೈನ್ ತಗೊಂಡು ಇದು ಎಲ್ಲಿ ಉಂಟಂತ ಅಲ್ಲಿ ಲಾಕ್ ಮಾಡುವ. ಪುನಃ 1 2 3 4 ಇದು ಎಲ್ಲಿ ಬರ್ತದೆ ಅಂತ ನೋಡಿ ಲಾಕ್ ಮಾಡುವ. ಈಗ ನಾನು ಹೇಳ್ತೇನೆ ನೋಡಿ, ಇದು ಬೇಸ್ ಆ್ಯಕ್ಚುಲಿ. ಇಲ್ಲಿ ಸ್ಟಾರ್ಟಿಂಗು 4 ಚೈನ್ 2 ಟೈಮ್ಸ್ ಮತ್ತು 3 ಬೀಡ್, ಪ್ರತಿ ಬೀಡಿಗೂ ಲಾಕ್ ಮಾಡಬೇಕು. ಅದನ್ನು ಸ್ವಲ್ಪ ಯು ಶೇಪ್ ಬರೋವರೆಗೆ ನಾವು ಲಾಕ್ ಮಾಡಬೇಕು. ಆ ನಂತರ 4 ಚೈನಿಂದ 3 ಬ್ಯಾಚ್ ಮಾಡಬೇಕು. ಪುನಃ ಈಗ ನಾನು ಪುನಃ ಬೀಡ್ ತಗೊಳ್ತೇನೆ. ಪ್ರತಿ ಬೀಡ್ ತಗೊಳ್ಬೇಕು. ಅದನ್ನು ದಾರದಲ್ಲಿ ಪಾಸ್ ಮಾಡಬೇಕು, ಲಾಕ್ ಮಾಡಬೇಕು, ಪುನಃ ಬೀಡ್ ತಗೊಳ್ಳೋದು. ಇನ್ನು ನಾವು ಪ್ರತಿ ಸಲ ಬೀಡ್ ತಗೊಂಡು ಬೀಡ್ ಲಾಕ್ ಮಾಡಿ ಆದ ನಂತರ 3 ಬೀಡ್ ಪಾಸ್ ಆದ ನಂತರ ನಾವು ಪುನಃ 4 ಚೈನ್ ಮಾಡಬೇಕು. ಇದೇ ಪ್ರೋಸೆಸನ್ನು ನಾವು ಕಂಟಿನ್ಯೂಯೇಷನ್ ಮಾಡಲಿಕ್ಕೆ. ಈಗ ನಿಮಗೆ ಅರ್ಥ ಆಗಿರ್ಬೋದು ಅಂತ ಭಾವಿಸಿದ್ದೇನೆ. ನೋಡಿ, ಈಗ 3 ಬೀಡು ಪಾಸ್ ಆಯ್ತಲ್ಲ, ಹೀಗೆ ತಗೊಳ್ಳೋದಲ್ಲ, ಲಾಕ್ ಮಾಡೋದಲ್ಲ, ಸ್ವಲ್ಪ ನಾನು ಹೇಳಿದಲ್ಲ, ಸ್ವಲ್ಪ ಯು ಶೇಪ್ ಬರುವವರೆಗೆ ನಾವು ಸ್ವಲ್ಪ ಡಿಲ್ಲ ಮಾಡಿ ಲೂಸ್ ಮಾಡಿ ನಾವು ಇದನ್ನು ಲಾಕ್ ಮಾಡಬೇಕು. ಪುನಃ ಈಗ 4 ಚೈನಿಂದ 3 ಬ್ಯಾಚ್ ಮಾಡಬೇಕು, 4 ಚೈನ್. ಸೊ 4 ಚೈನ್ ಆಯಿತು. ಇದು ಎಲ್ಲಿ ಬರ್ತದೆ ನೋಡಿ ಇಲ್ಲಿ ಲಾಕ್ ಮಾಡುವ. ಪುನಃ 1 2 3 4 ಇದು ಎಲ್ಲಿ ಬರ್ತದೆ ನೋಡಿ ಲಾಕ್ ಮಾಡುವ. ಪುನಃ 1 2 3 4 ಇದು ಎಲ್ಲಿ ಬರ್ತದೆ ನೋಡಿ ಲಾಕ್ ಮಾಡುವ. ಇಲ್ಲಿಗೆ ಬ್ಯಾಚ್ 3 ಆಯಿತು. ಇನ್ನು ಪುನಃ ನಾನು 3 ಬೀಡ್ ತಗೊಳ್ತೀನಿ. ಇದೇ ಪ್ರೋಸೆಸನ್ನು ನಾನು ಕಂಪ್ಲೀಟ್ ಮಾಡಿ ಡೆಡ್ ಎಂಡಿಗೆ ಬಂದಂದು ನಾನು ನಿಮಗೆ ತೋರಿಸ್ತೇನೆ. ನಾನೀಗ ಡೆಡ್ ಎಂಡಿಗೆ ಬಂದು ನೋಡಿ, ಇಲ್ಲಿ ಲಾಸ್ಟಿಗೂ ಹಾಗೆ ಬೀಡ್ ಆದ ನಂತರ 4 ಚೈನ್ 4 ಸಲ ಇರಬೇಕು. ಫಸ್ಟಲ್ಲಿ ಹೇಗೆ 2 ಸಲ ಇರಬೇಕು. ಫಸ್ಟಲ್ಲಿ ನಾವು ಬೀಡ್ ಹಾಕೋ ಮೊದಲು 2 ಸಲ ಬ್ಯಾಚ್ 4 ಚೈನ್ ಹಾಕಿ ಬೀಡ್ ಹಾಕಿದ್ದು. ಇಲ್ಲಿ ಡೆಡ್ ಎಂಡ್ ಆಗುವಾಗಲೂ 2 ಸಲ ಬಂದರೆ ಒಳ್ಳೆಯದು. ಈಗ ನಾನು ಬೀಡಿದ್ದಾಗಿ 2 ಸಲ 4 ಚೈನ್ ಆಗಿ ಈಗ ಸಾರಿಯನ್ನು ಇಲ್ಲಿಗೆ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ನಾನು ವರ್ಕ್ ಮಾಡ್ತಾ ಬರ್ತೇನೆ. ಈಗ 1 2 3 4 ಈ 4 ಚೈನಿಗೆ ಎಲ್ಲಿ 4 ಚೈನ್ ಲಾಕ್ ಆಯ್ತು ನೋಡಿ ಅಲ್ಲಿ ಹೋಗಿ 4 ಚೈನ್ ಲಾಕ್ ಮಾಡ್ತೇನೆ. ಪುನಃ 1 2 3 4 ಇದು ಎಲ್ಲಿ 4 ಚೈನ್ ಲಾಕ್ ಉಂಟು ನೋಡಿ, ಇಲ್ಲಿ ಲಾಕ್ ಮಾಡಿದ್ದಾನಲ್ಲ ಅಲ್ಲಿ ಹೋಗಿ ನಾನು ಲಾಕ್ ಮಾಡ್ತೇನೆ. ಈಗ ನಾನು ಪುನಃ 4 ಚೈನ್ ತಗೊಳ್ತೇನೆ. 1 2 3 4 ಚೈನ್ ತಗೊಂಡು ಈ ಬೀಡ್ ಉಂಟಲ್ಲ, 2 ಬೀಡ್ ನಡುವಲ್ಲಿ ನಾವು ಪಾಸ್ ಮಾಡಿದನ್ನು ಈ 4 ಚೈನನ್ನು ಲಾಕ್ ಮಾಡುವ. ಪುನಃ 1 2 3 4 ಈ 4 ಚೈನ್ ನೆಕ್ಸ್ಟ್ ಬೀಡಲ್ಲಿ ನಾವು
ಸೈಡಲ್ಲಿ. ಅದಕ್ಕೆ ಒಂದು ಚೈನ್ ನಾವು ಗ್ಯಾಪ್ ಬಿಟ್ಟಿದ್ದೇವೆ ಲಾಕ್ ಮಾಡಿದ್ದು, ಅಲ್ಲಿ ಹೋಗಿ ನಾವು ಲಾಕ್ ಮಾಡಲಿಕ್ಕೆ. ಅದಕ್ಕೆ ಬೀಡನ್ನು ಪ್ರತಿ ಬೀಡನ್ನು ಲಾಕ್ ಮಾಡಲಿಕ್ಕೆ ಹೇಳಿದ್ದು, ಆಗ ನಮಗೆ ಅಲ್ಲಿ ಗ್ಯಾಪ್ ಸಿಗ್ತದೆ. ಸೊ ಪುನಃ 1 2 3 4 ಚೈನ್ ಮಾಡಿ ಇಲ್ಲಿ ಈಗ ನಾನು ಇಲ್ಲಿ ಬೀಡ್ ಲಾಕ್ ಮಾಡಿದ್ದನ್ನು ಅಲ್ಲಿಗೆ ಹೋಗಿ ನಾನು ಈಗ ಇದನ್ನು ಲಾಕ್ ಮಾಡ್ತೇನೆ. ಈಗ ನೋಡಿ ಈ ಬೀಡಲ್ಲಿ ನಮಗೆ ಸುತ್ತ ಒಂದು ರೌಂಡ್ ಶೇಪ್ ಕ್ರಿಯೇಟ್ ಆಗ್ತದೆ. ನೀವು ಬೀಡ್ ದೊಡ್ಡ ತಗೊಂಡ್ರೆ 4ರ ಬದಲು 5 ಚೈನ್ ತೊಗೊಳ್ಬೋದು. ನನ್ನ ಬೀಡಿಗೆ 4 ಚೈನ್ ಕರೆಕ್ಟ್ ಆಗ್ತದೆ. 1 2 3 4 ಈ 4 ಚೈನ್ ಎಲ್ಲಿ ಬಂತು ಅಲ್ಲಿಗೆ ಹೋಗಿದ್ದನ್ನು ಲಾಕಿನ ಮೇಲೆ ಲಾಕ್. ನೆಕ್ಸ್ಟ್ 1 2 3 4 ಇದು ಹಾಗೆ ಎಲ್ಲಿ ನಾವು ಲಾಕ್ ಮಾಡಿದ್ದೇವೆ ಅಲ್ಲಿಗೆ ಲಾಕ್. ಇಲ್ಲಿ ನಾವು 3 ಸಲ ಹಾಕಬೇಕಾಗ್ತದೆ. 1 2 3 4 ಇದು ಎಲ್ಲಿ ಬಂದು ನೋಡಿ ಅಲ್ಲಿಗೆ ನಾವು ಲಾಕ್ ಮಾಡಬೇಕು. ಇದೇ ಥರ ಪುನಃ ಪ್ರೋಸೆಸನ್ನು ನಾವು ಪುನಃ ಈಗ 4 ಚೈನ್ ಮಾಡೋದು, ಈ ಬೀಡ್ ನಡುವಲ್ಲಿ ಉಂಟಲ್ಲ ಗ್ಯಾಪಲ್ಲಿ ಲಾಕ್ ಮಾಡೋದು. ಇಲ್ಲಿಯೂ ಹಾಗೆ ಪ್ರತಿ 4 ಚೈನ್ ಮಾಡಿ ನಾವು ಲಾಕ್ ಮಾಡಿ ಇದನ್ನೇ ಕಂಟಿನ್ಯೂಷನ್ ನೋಡಿ. ಇದು ಸ್ವಲ್ಪ ಇದಾಗಿದೆ, ಇದನ್ನು ನಾವು ಬಿಟ್ಟು ಈಗ ನಾನು ಸರಿ ಮಾಡ್ತೇನೆ. ನಾನು ಲಾಕ್ ಮಾಡುವಾಗ ಒಂದು ಎಳೆ ತಪ್ಪಿರಬೇಕಲ್ಲಿ ನೋಡಿ. ಫುಲ್ಲು ನೋಡಿ ಈಗ ನೂಲು ಎದ್ದಿದೆ. ಸೊ ಎಲ್ಲ ಇದಕ್ಕೆ ಹೋಗಿ ನಾವು ಲಾಕ್ ಮಾಡಬೇಕು. ಹೀಗೆ ಇದಾಯಿತು. ಈಗ ನಾನು ಪುನಃ 1 2 3 4 ಇದನ್ನು ಈ ಬೀಡಿನ ಒಳಗಡೆ ನಾನು ಇದನ್ನು ಲಾಕ್ ಮಾಡ್ತೀನಿ. ಇದೇ ಥರ ಲಾಕ್ ಮಾಡಿ ಬೀಡಿನ ನಡುವಲ್ಲಿ ಗ್ಯಾಪ್ ಉಂಟು ನೋಡಿ. ಇಲ್ಲಿ ಬೀಡ್ ಲಾಕ್ ಉಂಟಲ್ಲ, ಇಲ್ಲಿಗೆ ಹೋಗಿ ಈ ಬೀಡನ್ನು ನಾವು ಲಾಕ್ ಮಾಡಲಿಕ್ಕೆ 4 ಚೈನನ್ನು ಈ 4 ಚೈನನ್ನು 2 ಬೀಡಿನ ನಡುವಲ್ಲಿ ನಾವು ಗ್ಯಾಪ್ ಇಟ್ಟಿದ್ದೇವಲ್ಲ ಅಲ್ಲಿ ಹೋಗಿ ಲಾಕ್ ಮಾಡಲಿಕ್ಕೆ 2 3 4 ಇದನ್ನು ಹಾಗೆ ಈ ಬೀಡಿನ ಒಳಗಡೆಯಿಂದ ನಾವು ಗ್ಯಾಪಿಗೆ ಲಾಕ್ ಮಾಡಲಿಕ್ಕೆ. ಇದೇ ಥರ ಪ್ರೋಸೆಸನ್ನು ಕಂಟಿನ್ಯೂಷನ್ ಮಾಡಿ ಇದನ್ನು ನಾನು ಈ ಸ್ಟೆಪ್ಪನ್ನು ನಾನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ನಾವು ಪಿಂಕಲ್ಲಿ ನಾನು 3 ಪೆಟಲ್ಸ್ ಬರ್ತದೆ, ಅಲ್ಲಿ 3 ಪೆಟಲ್ಸ್ ಮಾಡಿ ತೋರಿಸ್ತೇನೆ. ಇದೊಂದು ಹೊಸ ರೀತಿಯದ್ದು. ಮೊನ್ನೆ ನಾನು ಪೆಟಲ್ಸ್ ಡಿಸೈನ್ ಮಾಡಿದೆ, ಇದು ಸ್ವಲ್ಪ ಬೇರೆ ವರ್ಷನ್, ಇದರಲ್ಲಿ ಕುಚ್ಚು ಎಲ್ಲ ಬರ್ತದೆ. ಇದನ್ನು ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೇನೆ. ಈಗ ನಾನು ಡೆಡ್ ಎಂಡಿಗೆ ಬಂದಿದ್ದೇನೆ. ಇಲ್ಲಿ 3 ಇದಾದ ನಂತರ ಇಲ್ಲಿ 2 ಸಲ 4 ಚೈನ್ ಮಾಡಲಿಕ್ಕೆ, ಸ್ಟಾರ್ಟಿಂಗು ಹಾಗೆ ಎಂಡಿಂಗು ಹಾಗೆ 2 ಸಲ 4 ಚೈನ್ ಇರಲಿಕ್ಕೆ. ಈಗ ನಾನು ಸಾರಿಯನ್ನು ಟರ್ನ್ ಮಾಡ್ತೇನೆ. ಈಗ ಸಾರಿಯನ್ನು ಟರ್ನ್ ಮಾಡಿ ಈಗ ನೋಡಿ 1 2 3 4 ಚೈನ್ ಮಾಡಿ ಈ 4 ಚೈನ್ ಲಾಕ್ ಎಲ್ಲಿ ಮಾಡಿದ್ದೇನೆ ನೋಡಿ ಅಲ್ಲಿಗೆ ನಾನು ಈ 4 ಚೈನನ್ನು ಲಾಕ್ ಮಾಡ್ತೇನೆ. ಅಂಡ್ ಈ 4 ಚೈನ್ ಗ್ಯಾಪಲ್ಲಿ ಈಗ ಸಿಂಗಲ್ ಕ್ರೋಶೆ ಮಾಡಬೇಕು. 1 2 3 ಸಿಂಗಲ್ ಕ್ರೋಶೆ ಮಾಡಿದೆ ನಾನು. ಈ ಸೆಕೆಂಡ್ 4 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆ ಮಾಡಿ ಪುನಃ 1 2 3 4 ಚೈನ್ ಮಾಡಿ ಈ ಬೀಡ್ ಗ್ಯಾಪಲ್ಲಿ ಉಂಟು ನೋಡಿ, ಈ ಗೀಡಲ್ ಗ್ಯಾಪ್, ಆ ಗ್ಯಾಪಲ್ಲಿ ಹೋಗಿ ಈ 4 ಚೈನನ್ನು ಲಾಕ್ ಮಾಡಬೇಕು. ಲಾಕ್ ಒಂದೇ, ಸಿಂಗಲ್ ಕ್ರೋಶೆ ಅಂದರೂ ಒಂದೇ. ಪುನಃ 1 2 3 4 ಚೈನ್ ಮಾಡ್ತೇನೆ. ಪುನಃ ಈ ಬೀಡ್ ಗ್ಯಾಪ್ ಉಂಟಲ್ಲ ಅಲ್ಲಿ ಹೋಗಿದ್ದನ್ನು ಈ 4 ಚೈನನ್ನು ಲಾಕ್ ಮಾಡ್ತೇನೆ. ಪುನಃ 1 2 3 4 ಈ 4 ಚೈನನ್ನು ನಾನು ಈ 4 ಚೈನ್ ಗ್ಯಾಪ್ ಉಂಟಲ್ಲ ಇಲ್ಲಿ ನಾನು ಲಾಕ್ ಮಾಡ್ತೀನಿ. ಇದು ಒಂದು ಸಿಂಗಲ್ ಕ್ರೋಶೆ ಆಯಿತು, ಲಾಕ್ ಅಂತೇಳಿ ಸಿಂಗಲ್ ಕ್ರೋಶೆ ಅಂದರೆ ಒಂದು ಹೇಳಿದೆ ಅಲ್ಲ. ಪುನಃ 2 ಸಲ ಸಿಂಗಲ್ ಕ್ರೋಶೆ ಮಾಡಬೇಕು. ಇದು ಎರಡನೇದು. 3 ಸ್ಟಾರ್ಟಿಂಗು ನಾವು ಇಲ್ಲಿ ನಾವು ಸ್ಟಾರ್ಟ್ ಮಾಡುವಾಗ ಇದನ್ನು ಇಲ್ಲಿ 3 ಸಲ ಸಿಂಗಲ್ ಕ್ರೋಶೆ ಮಾಡಿದ್ದೇನೆ. 4 ಚೈನ್ ಮಾಡಿ ಲಾಕ್ ಮಾಡಿ 3 ಸಿಂಗಲ್ ಕ್ರೋಶೆ. ಇಲ್ಲಿಯೂ ಹಾಗೆ ಒಂದು ಸಲ ನಾವು ಈ 4 ಚೈನ್ ಲಾಕ್ ಮಾಡಿದ್ದು ಮತ್ತು 2 ಸಿಂಗಲ್ ಕ್ರೋಶೆ ಮಾಡಿ ಈಗ ನಾನು ಈ ಲಾಕ್ ಉಂಟಲ್ಲ ಈ ಲಾಕ್ನ ಮೇಲೆ ಲಾಕ್ ಮಾಡ್ತೇನೆ. ಪುನಃ 1 2 3 4 ಚೈನ್ ಮಾಡ್ತೇನೆ. 4 ಚೈನ್ ಮಾಡಿ ಇಲ್ಲಿ ಲಾಕಿನ ಮೇಲೆ ಲಾಕ್ ಹಾಕ್ತೇನೆ. ಈ 4 ಚೈನ್ಗೆ ಇದು ಲಾಕು, ಇದು ಕುಚ್ಚು ಮಾಡಲಿಕ್ಕೆ ಆಗ್ತದೆ ನಮಗೆ. ಮತ್ತು ಇನ್ನೊಂದು ಪೆಟಲ್ಸ್ ಮಾಡಲಿಕ್ಕೆ ಉಂಟು. ಫ್ಲವರ್ 3 ಪೆಟಲ್ಸ್ ಮಾಡ್ತೇನೆ. ಫ್ಲವರ್ ಇದು ಇದರಲ್ಲಿ ಈ 3 ಬೀಡಲ್ಲಿ ಇದು ಈಸಿಯಾದ 3 ಪೆಟಲ್ಸ್ ಫ್ಲವರ್ ಡಿಸೈನು. 3 ಬೀಡ್ ಯೂಸ್ ಮಾಡಿ ಪುನಃ ಈಗ ನಾನು ಈ 4 ಚೈನ್ ಗ್ಯಾಪ್ ಉಂಟು ಅದರಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ತೇನೆ. 1 2 3 ಸಿಂಗಲ್ ಕ್ರೋಶೆ ಮಾಡಿ ಪುನಃ 4 ಚೈನ್ ಮಾಡ್ತೇನೆ. 1 2 3 4 ಈ 4 ಚೈನ್ ಮಾಡಿ ಈ 2 ಬೀಡಿನ ಗ್ಯಾಪಿಗೆ ಹೋಗಿ ಈ 4 ಚೈನನ್ನು ಲಾಕ್ ಮಾಡ್ತೇನೆ, ಅಂದರೆ ಸಿಂಗಲ್ ಕ್ರೋಶೆ ಮಾಡಿದಾಗೆ. 1 2 3 4 ಇದನ್ನು ಈ 2 ಬೀಡಿನ ಗ್ಯಾಪಿಗೆ ಹೋಗಿ ನಾನು ಲಾಕ್ ಮಾಡ್ತೇನೆ. ಈಗ ನಿಮಗೆ 2 ಸಲ ನಾನು ಮಾಡಿ ತೋರಿಸೋ ನಿಮಗೆ ಕಂಪ್ಲೀಟ್ ಅರ್ಥ ಆಗ್ತದೆ ಇದು.
ಪುನಃ ಈಗ 4 ಚೈನ್ ಹಾಕ್ತೀನಿ. 1 2 3 4. ಈ 4 ಚೈನನ್ನು ಈ 4 ಚೈನ್ ಉಂಟು ನೋಡಿ, ಇದಕ್ಕೆ ನಾನು ಫಸ್ಟಿಗೆ ಒಂದು ಲಾಕ್ ಹಾಕ್ತೀನಿ. ಲಾಕ್ ಅಂದರೆ ಸಿಂಗಲ್ ಕ್ರೋಶೆ ಅಂದರೆ ಒಂದೇ. ಪುನಃ 2 ಲಾಕ್ ಹಾಕ್ತೇನೆ. 1 2 ಟೋಟಲಿ 3 ಲಾಕ್ಸ್ ಬಂದಾಗ ಆಗ್ತದೆ. ಪುನಃ ಈ 4 ಚೈನ್ ಲಾಕ್ ಉಂಟಲ್ಲ ಅದರಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ತೇನೆ. ಪುನಃ 1 2 3 4 ಈ 4 ಚೈನ್ ಲಾಕ್ ಮಾಡ್ತೇನೆ. ಪುನಃ ಬೀಡ್ಗಿಂತ ಮೊದಲು 3 ಸಲ ಸಿಂಗಲ್ ಕ್ರೋಶ ಮಾಡಬೇಕು. ಆ 4 ಚೈನ್ ಗ್ಯಾಪ್ ಉಂಟಲ್ಲ ಅದರಲ್ಲಿ 3 ಸಲ ಸಿಂಗಲ್ ಕ್ರೋಶ ಮಾಡಬೇಕು. ನಿಮಗೆ ಮಾಡ್ತಾ ಹೋಗುವಾಗ ಅರ್ಥ ಆಗ್ತಾ ಹೋಗ್ತದೆ. ಇದು ಸೆಕೆಂಡ್ ಟೈಮ್ ಹೇಳೋದು. ಪುನಃ ಇದರಲ್ಲಿ 4 ಚೈನ್ ಇದ್ದು ನಾನು ಆರ್ಚ್ ರೆಡಿ ಮಾಡಿ ಈ ಥರ ಇದು ರೆಡಿ ಆಗ್ತದೆ ನಮಗೆ ಆರ್ಚ್. ಇದು ಬ್ಯಾಕ್ ಸೈಡ್. ಫ್ರಂಟ್ ಸೈಡ್ ಬರೋ ನೋಡಿ ಈ ಥರ ನೀಟಾಗಿ ಬರ್ತದೆ. ಅದಕ್ಕೆ ಬ್ಯಾಕ್ ಸೈಡಲ್ಲಿ ನಾವು ವರ್ಕ್ ಮಾಡೋದು. ಈಗ ನಾನು ಮರ್ತಿರೋದು ವರ್ಕ್ ಬ್ಯಾಕ್ ಸೈಡ್. ಇದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾನು ಪಿಂಕ್ ಕಲರಲ್ಲಿ ಪೆಟಲ್ಸ್ ಮಾಡ್ತೇನೆ, ಅದನ್ನು ತೋರಿಸ್ತೇನೆ. ಈಗ ನೋಡಿ ನಾನು ಸಾರಿ ಕಂಪ್ಲೀಟ್ ಮಾಡಿದ್ದೆ. ಇದು ಬ್ಯಾಕ್ ಸೈಡಲ್ಲಿ ನಾನು ಮಾಡ್ತಾ ಬರಲಿಕ್ಕೆ ಹೋಗಿ ಈ ಸೈಡ್ ಬಂದು ಈಗ ಫಸ್ಟಿಗೆ ಬಂದೆ ನಾನು. ಇಲ್ಲಿ 3 ಚೈನ್ ಮಾಡಿದ್ದನ್ನು ಕಟ್ ಮಾಡಿದ್ದೇನೆ. ಈಗ ಫ್ರಂಟ್ ಪೋರ್ಷನ್ ನೋಡಿ ಇದು ಈ ಥರ ತೋರ್ತದೆ. ಸೊ ಇದರಲ್ಲಿ ಈಗ ನಾನು ಪಿಂಕ್ ಕಲರಲ್ಲಿ ಆರ್ಚ್ ಮಾಡ್ತೇನೆ. ಇಲ್ಲಿ 6 ದಾರ ರೆಡಿ ಮಾಡಿ ಇಟ್ಟಿದ್ದೇನೆ. ಫಸ್ಟಿಗೆ ಕೈಗೆ ಸುತ್ತಕೊಳ್ಳುವ ದಾರವನ್ನು ಈಗ ಫ್ರಂಟ್ ನೋಡಿ ಇದು ಫಸ್ಟ್ ಇದಕ್ಕೆ ಬಂದೆ ನಾವು. ಈಗ ಫ್ರಂಟ್ ಪೋರ್ಷನ್ಗೆ ಬಂದ್ವಿ. ಸ್ಟಾರ್ಟಿಂಗ್ ಎಲ್ಲಿ ಮಾಡಿದೆ ಅದೇ ಪ್ಲೇಸಿಗೆ ಬಂದ್ವಿ. ಫಸ್ಟಿಗೆ ಬೇಸ್ಮೆಂಟ್ ಇಲ್ಲಿಂದ ಮಾಡ್ಕೊಂಡು ಹೋದ್ದು ಲೆಫ್ಟ್ ಟು ರೈಟ್, ಮತ್ತು ಅಲ್ಲಿಂದ ಟರ್ನ್ ಮಾಡಿ ಬ್ಯಾಕ್ ಸೈಡಲ್ಲಿ ಮಾಡ್ತಾ ಬಂದು ಬ್ಯಾಕ್ ಸೈಡ್ ಮಾಡಲಿಕ್ಕೆ ಫ್ರಂಟಿಗೆ ಬರೋದು ನೋಡಿ ಇದು ನೀಟಾಗಿ ತೋರ್ತದೆ. ಈಗ ನಾವು ಎಲ್ಲಿ ನಾನು ಮಾಡಿದೆ ನೋಡಿ 3 ಚೈನ್ ಮಾಡಿದೆ ನೋಡಿ, ಇದನ್ನೆಲ್ಲ ಮತ್ತೆ ಎಲ್ಲ ಗಮ್ ಪೇಸ್ಟ್ ಮಾಡುವ. ಎಲ್ಲಿ ಸ್ಟಾರ್ಟಿಂಗ್ ನಾನು ಲಾಕ್ ಮಾಡಿದೆ ನೋಡಿ ಅಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ತೇನೆ. ಈ ದಾರವನ್ನು ಪಿಂಕ್ ಥ್ರೆಡ್ಡನ್ನು ಇನ್ನೊಂದು ಸಲ ಬೇಕಿದ್ರೆ ನಾವು ಈಗ ಲಾಕ್ ಮಾಡಿದಲ್ಲ. ಈಗ ಈ 4 ಚೈನ್ ಗ್ಯಾಪ್ ಉಂಟಲ್ಲ ಇಲ್ಲಿ ನಾನು ಈಗ 3 ಸಿಂಗಲ್ ಕ್ರೋಶ ಮಾಡ್ತೇನೆ. 1 2 ಸ್ವಲ್ಪ ಈಗ ಇದು ನೋಡಿದ ಅಡ್ಡ ಬರ್ತದೆ ಕೈಲಿ ಹಿಡ್ಕೊಳ್ಳುವ. ಇಲ್ಲಿ 3 ಸಿಂಗಲ್ ಕ್ರೋಶ ಮಾಡಿ ಈಗ ಇದು ಸಿಂಗಲ್ ಕ್ರೋಶ ಹಾಕಿದ್ದು ಇದು ನಮಗೆ ಕುಚ್ಚು ಹಾಕಲಿಕ್ಕೆ. ಈಗ ನಾನು ಡೈರೆಕ್ಟ್ ಈ 3 ಚೈನ್ ಇದು 3 ಸಲ ಸಿಂಗಲ್ ಕ್ರೋಶ ಇಲ್ಲಿ ಮಾಡಿದ್ರೆ ಸ್ಕಿಪ್ ಮಾಡಿ ಸೂಜಿ ಮೇಲೆ 1 ಸಲ ದಾರ ತಗೊಂಡು ಈ ಉಂಟಲ್ಲ 4 ಚೈನ್ ಗ್ಯಾಪಲ್ಲಿ ನಾವು ಈಗ ಪೆಟಲ್ಸ್ ರೆಡಿ ಮಾಡುವ. 1 ಪೆಟಲ್ಸ್, ಇದು 2, ಇದು ಡಬಲ್ ಕ್ರೋಶ, ಇದು 3 ಡಬಲ್ ಕ್ರೋಶ, ಇದು 4, ಇದು 5, ಈಗ 6 ಡಬಲ್ ಕ್ರೋಶ ಮಾಡಿದೆ ನಾನು. ಇದರಲ್ಲಿ 6 ಡಬಲ್ ಕ್ರೋಶ ಹಿಡಿಯಿತು. 6 ಮಾಡ್ಬೋದು, 7 ಹಿಡಿತದಾದರೆ ಇನ್ನೂ ಮಾಡ್ಬೋದು. 6 ಡಬಲ್ ಕ್ರೋಶ ಮಾಡಿ ಆದ ನಂತರ ಈಗ ನೋಡಿ ನಾವಿಲ್ಲಿ ಲಾಕ್ ಮಾಡಿದ್ದೇನಲ್ಲ, ಈಗ ಈ ಲಾಕ್ ಮೇಲೆ ಇದನ್ನು ಲಾಕ್ ಮಾಡುವ. ಈಗ ಒಂದು ಫೆಟಲ್ ಫಾರ್ಮ್ ಆಯಿತು. ಈಗ ಪುನಃ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಪುನಃ ಸೂಜಿ ಮೇಲೆ 1 ಸಲ ದಾರ ತಗೊಂಡು ಈಗ ಪುನಃ ಒಂದು ಡಬಲ್ ಕ್ರೋಶ ಮಾಡುವ. ಪುನಃ 6 ಡಬಲ್ ಕ್ರೋಶ ಮಾಡುವ. ಇಲ್ಲಿ ಸ್ವಲ್ಪ ಎಡಿಬೇಕು. ಈಗ ನೋಡಿ ಇಲ್ಲಿ ಲಾಕ್ ಆಯ್ತಲ್ಲ, ಈಗ ಸೂಜಿ ಮೇಲೆ ದಾರ ತಗೊಂಡು ಈ 4 ಚೈನ್ ಗ್ಯಾಪ್ ಉಂಟು ನೋಡಿ ತೋರ್ತಾ ಉಂಟು ನಿಮಗೆ, ಅದಕ್ಕೆ ಇದು ಸೂಜಿನ ದಾರ ಮಾಡಿ ಸ್ವಲ್ಪ ದಾರ ಎಳೆದ್ರು 2ರಲ್ಲಿ 1 2ರಲ್ಲಿ 1 ಮಾಡಬೇಕು. 1 ಆಯಿತು. ಪುನಃ ಇದರಲ್ಲಿ 6 ಡಬಲ್ ಕ್ರೋಶ ಮಾಡಬೇಕು. ಕಂಬ ಡಬಲ್ ಕ್ರೋಶ ಸೇಮು, ಸಾರಿ 1 ಡಬಲ್ ಕ್ರೋಶ ಆದದ್ದು. ದಾರ ಒಂದು ಇದಾಗಬಾರ್ದು, ಮಿಸ್ ಆಗಬಾರ್ದು. 1 ಆಯ್ತಲ್ಲ. ಈಗ ನೆಕ್ಸ್ಟ್ ಪುನಃ ಸೂಜಿ ಮೇಲೆ ದಾರ ತಗೊಂಡು ಇದು 2ನೇ ಡಬಲ್ ಕ್ರೋಶ, ಇದು 3ನೇ ಡಬಲ್ ಕ್ರೋಶ, ಇದು 4ನೇ ಡಬಲ್ ಕ್ರೋಶ, ಇದು 5ನೇ ಡಬಲ್ ಕ್ರೋಶ, ಇದು 6. ಪ್ರತಿಯೊಂದು ಇದರೊಳಗಡೆ 4 ಚೈನ್ ಗ್ಯಾಪಲ್ಲಿ ನಾವು 6 ಡಬಲ್ ಕ್ರೋಶ ಮಾಡಿ ಇಲ್ಲಿ ನಾವು ಲಾಕ್ ಮಾಡಿದಲ್ಲ ಅದೇ ಲಾಕಲ್ಲಿ ಸಿಂಗಲ್ ಕ್ರೋಶ ಮಾಡೋದು, ಚೈನ್ ಹಾಕೋದು ಹೇಳ್ಬೋದು. ಸಿಂಗಲ್ ನೋಡಿ 2 ಪೆಟಲ್ಸ್ ರೆಡಿ ಆಯಿತು. ಈಗ ನೆಕ್ಸ್ಟ್ ಇದಕ್ಕೆ ಹೋಗೋ ಪುನಃ ಸೂಜಿ ಮೇಲೆ ದಾರ ಈ 4 ಚೈನ್ ಗ್ಯಾಪಿಗೆ ಬಂದು ಪುನಃ ಒಂದು ಕಂಬ ಮಾಡಬೇಕು. ಇದು ಫುಲ್ ಇದಾಗಿ ಹೋಯಿತು ನೋಡಿ. ನಾನೀಗ ರಾತ್ರಿ ಮಾಡ್ತಾಯಿದ್ದೇನೆ, ವೀಡಿಯೋ ಶೂಟ್ ಮಾಡ್ತಾಯಿದ್ದೇನೆ ನೋಡಿ. ಇದಾಯ್ತಲ್ಲ. ಈಗ ಸೂಜಿ ಮೇಲೆ ದಾರ ತಗೊಂಡು ಈ 4 ಚೈನ್ ಗ್ಯಾಪಿಗೆ ಹೋಗಿ ಸ್ವಲ್ಪ ದಾರವನ್ನು ಮೇಲೆ ಎಳಿಬೇಕು. ಸ್ಟಾರ್ಟಿಂಗ್ ಇದು ಮಾಡುವಾಗ ಕಂಬ ಮಾಡುವಾಗ ಇದು 1 ಆಯ್ತು ಕಂಬ. ಈಗ ಇದು 2ನೇ ಕಂಬ, ಇದೀಗ 3ನೇ ಕಂಬ, ಇದು 4ನೇ ಕಂಬ,
ಇದು 5ನೇ ಕಂಬ. ಈಗ ಇದು 6ನೇ ಕಂಬ. 6 ಕಂಬ ಮಾಡಿ ಈಗ ನಾನು ನೋಡಿ ಒಂದು ಎಳೆ ಕೂಡ ಮಿಸ್ ಆಗಬಾರ್ದು. ಈಗ ನಾನು ಈ 3 ಚೈನನ್ನು ಬಿಟ್ಟು ಇಲ್ಲಿ ಉಂಟಲ್ಲ, ಇಲ್ಲಿಗೆ ಬಂದು ಈ 4 ಚೈನಿಗೆ ನಾನು ಲಾಕ್ ಮಾಡಿದ್ದೇನಲ್ಲ, ಆ ಲಾಕಿಗೆ ನಾನು ಲಾಕ್ ಮಾಡ್ತೇನೆ. ಈಗ ಇದನ್ನು ಈ ಪೆಟಲ್ಸನ್ನು ಈಕ್ವಲ್ ಆಗಬೇಕು ನೋಡಿ. ಈಗ 3 ಪೆಟಲ್ಸ್ ಈ ಥರ ಬಂತು. ಇಲ್ಲಿ ಕುಚ್ಚು ಹಾಕಲಿ. ಈಗ ಪುನಃ ಕುಚ್ಚು ಹಾಕಿ ಈ 4 ಚೈನ್ ಗ್ಯಾಪ್ ಉಂಟು, ಅದರಲ್ಲಿ ನಾನು ಸಿಂಗಲ್ ಕ್ರೋಶ 3 ಮಾಡ್ತೇನೆ. 4 ಚೈನು ಹಾಕ್ಬೋದು, ಹೇಗೆ ಬೇಕು ಮಾಡ್ಬೋದು. ಅದನ್ನು 4 ಚೈನಿಗೆ 4 ಚೈನೇ ಮಾಡ್ಬೋದು. ನಾನು ಸಿಂಗಲ್ ಕ್ರೋಶ ಹಾಕಿ ಸ್ವಲ್ಪ ದಪ್ಪ ಬರ್ತದೆ. 3 ಸಿಂಗಲ್ ಕ್ರೋಶ ಹಿಡಿತದೆ 4 ಚೈನ್ ಗ್ಯಾಪಲ್ಲಿ. ಇಲ್ಲಿ ಪುನಃ ಲಾಕಿನ ಮೇಲೆ ಲಾಕ್ ಮಾಡಲಿಕ್ಕೆ ಇಲ್ಲ. ಈಗ ಎಂತ ಮಾಡಬೇಕು, ಡೈರೆಕ್ಟ್ ಸೂಜಿ ಮೇಲೆ ದಾರ ತಗೊಂಡು ಈ ಇದರಲ್ಲಿ ಈ 4 ಚೈನ್ ಗ್ಯಾಪಲ್ಲಿ ನಾವು ಒಂದು ಕಂಬ ಮಾಡಬೇಕು, ಅಂದರೆ ಡಬಲ್ ಕ್ರೋಶ ಮಾಡಬೇಕು ಪೆಟಲ್ಸ್ ಮಾಡಲಿಕ್ಕೆ. ಪುನಃ ಒಂದು ಸೂಜಿ ಮೇಲೆ ದಾರ ತಗೊಂಡು 2ನೇ ಕಂಬ, ಒಂದು ಸಲ ಸೂಜಿ ಮೇಲೆ ದಾರ ತಗೊಳ್ಳಿಕ್ಕೆ. ಇದು 3ನೇ ಕಂಬ, ಇದು 4ನೇ ಡಬಲ್ ಕ್ರೋಶ ಕಂಬ ಸೇಮು, ಇದು 5ನೇ ಡಬಲ್ ಕ್ರೋಶ. ಇದು ನೀವು ಮಾಡ್ತಾ ಬರೋ ಕೌಂಟ್ ಮಾಡಿದ್ರೆ ಈಸಿ ಆಗ್ತದೆ. ಪುನಃ ಕೌಂಟ್ ಮಾಡೋ ಕೆಲಸ ಇದ್ದು 6ನೇ ಡಬಲ್ ಕ್ರೋಶ ಮಾಡಿ ಈ ಲಾಕಿನ ಮೇಲೆ ಇದನ್ನು ಲಾಕ್ ಮಾಡು. ಆಗ ಒಂದು ಪೆಟಲ್ ಫಾರ್ಮ್ ಆಗ್ತದೆ ನೋಡಿ, ಒಂಥರ ಪೆಟಲ್ ಥರ ಶೇಪನ್ನು. ಪುನಃ ನೆಕ್ಸ್ಟ್ ಇದರಲ್ಲಿ ಪುನಃ ಇದನ್ನೇ ನಾವು ಕಂಟಿನ್ಯೂಷನ್ ಮಾಡ್ತಾ ಹೋಗೋದು. ಇದರಲ್ಲಿ ನಾವು ಪುನಃ ಒಂದು ಕಂಬ ಮಾಡಬೇಕು. ಒಂದು ಕಂಬ ಆಯಿತು. ಇದೀಗ 2ನೇ ಕಂಬ. ಇದರಲ್ಲಿ 6 ಕಂಬ ಮಾಡಬೇಕು. ಇಲ್ಲಿಯೂ 6 ಕಂಬ ಮಾಡಬೇಕು. ಸೇಮ್ ಇಲ್ಲಿ ನೀವು ಹೇಗೆ ಮಾಡಿದ್ದೀರಿ ಅದೇ ಥರ ಈ ಪೆಟಲ್ಸನ್ನು ಕಂಪ್ಲೀಟ್ ಮಾಡಬೇಕು ನೋಡಿ. ಇಲ್ಲಿಗೆ ಇದನ್ನು 3 ಪೆಟಲ್ಸ್ ಮಾಡಿದೆ. ಈಗ ನೋಡಿ ಇಲ್ಲಿ 6 ಚೈನ್ ಹಾಕಿ ಆದ ನಂತರ ಈ 4 ಚೈನ್ ಇದೆ ಲಾಕ್ ಮೇಲೆ ನಾವು ಲಾಕ್ ಮಾಡುವ. ಈ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡುವ. ಲಾಕ್ ಮಾಡಿ ಈಗ ಇಲ್ಲಿ 4 ಚೈನಲ್ಲಿ ಪುನಃ 3 ಚೈನ್ ಮಾಡೋದು. ತಪ್ಪಿ ಹೋಯ್ತು. ಲಾಕಿನ ಮೇಲೆ ಲಾಕ್ ಮಾಡಬೇಕು ಮಾತ್ರ. 4 ಚೈನ್ ಗ್ಯಾಪಿನಲ್ಲಿ ಹೋಗಿ ಲಾಕ್ ಮಾಡೋದಲ್ಲ, 4 ಚೈನ್ ಎಲ್ಲಿ ಲಾಕ್ ಮಾಡಿದೆ ಅಲ್ಲಿ ಇದನ್ನು ಲಾಕ್ ಮಾಡೋದು. ಈ ಪೆಟಲ್ಸನ್ನು ನೋಡಿ ಈ ಥರ ಒಂದು ಸಿಂಪಲಾಗಿ ಈಸಿಯಲ್ಲಿ ನೋಡಿ 3 ಬೀಡ್ಸ್ ಹಾಕಿ ನೀವು ಇದು. ನಾನು ಇವತ್ತು ಸಿಲ್ವರ್ ತಗೊಂಡಿದ್ದೆ, ನೀವು ಗೋಲ್ಡ್ ಕಲರ್ ಇದೆ ಗೋಲ್ಡನ್ ಕಲರ್ ಯೂಸ್ ಮಾಡ್ಬೋದು. ಬ್ರೈಡಲ್ಗೂ ಇದನ್ನು ಯೂಸ್ ಮಾಡ್ಬೋದು. ಈಗ ನೋಡಿ ಇಲ್ಲಿ ಈಗ ಈ 4 ಚೈನ್ ಗ್ಯಾಪಲ್ಲಿ ನಾನು ಒಂದು 3 ಚೈನು ಹಾಕ್ತಾಯಿದ್ದೇನೆ. ಇದು ಕುಚ್ಚುವಿಗೆ 3 ಚೈನು 3 ಸಿಂಗಲ್ ಕ್ರೋಶ ಹಾಕ್ತಾಯಿದ್ದೇನೆ. ನೀವು 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕು ಆ ಥರನೂ ಮಾಡ್ಬೋದು. ಹೇಗೆ ನಿಮಗೆ ಕನ್ವೀನಿಯೆಂಟ್ ಆಗ್ತದೆ ಹಾಗೆ ಮಾಡಿ. ಮತ್ತು ಇದು ಯಾರು ಕಲಿಬೋದು, ಇದು ಕಲಿಲಿಕ್ಕೆ ಈಸಿ ಉಂಟು ಪೆಟಲ್ಸ್. ಇದನ್ನು ಕೌಂಟಿಗಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಸ್ವಲ್ಪ ಸ್ಟೆಪ್ ಜಾಸ್ತಿ ಉಂಟು ಅಷ್ಟೇ. ಪುನಃ ನೋಡಿ ಇದೇ ಥರ ನಾನು ಇನ್ನು ಪುನಃ 6 ಪೆಟಲ್ಸ್ ಮಾಡ್ತೇನೆ. ಮತ್ತು ಈ ಸಾರಿ ಇದೇ ಥರ ಮಾಡಿ ಕಂಪ್ಲೀಟ್ ಮಾಡಿ ನಾನು ನಿಮಗೆ ತಂದು ಹೇಗೆ ತಂದು ತೋರಿಸ್ತೇನೆ ನಿಮಗೆ. ನಾನೀಗ ಸೀರೆ ನೋಡಿ ಇಷ್ಟು ಕಂಪ್ಲೀಟ್ ಮಾಡಿದ್ದನಿದ್ದೇನೆ. ಇಲ್ಲಿಗೆ ನಾವು ಕುಚ್ಚ ಹಾಕ್ಬೋದು, ಬಟ್ ನಾನು ಇದನ್ನು ಇನ್ನೊಂದು ಸ್ಟೆಪ್ ಮಾಡ್ತೇನೆ. ಇಲ್ಲಿಗೆ ನಾವು ಕುಚ್ಚು ಹಾಕಿದ್ರೆ ಇದನ್ನು ವರ್ಕ್ ಆಗ್ತದೆ. ಈ ಥರ ಕೂಡ ಮಾಡ್ಬೋದು. ಸ್ವಲ್ಪ ನಾನು ಇದಕ್ಕೆಂದು ಬಾರ್ಡರ್ ಲೈನ್ ಕೊಡ್ತೇನೆ. ಅದಕ್ಕೀಗ ಫಸ್ಟಿಗೆ ನಾನು ಬೇಸ್ ಲೈನಲ್ಲಿ ರೆಡ್ಡಲ್ಲಿ ಮಾಡಿದ್ದೇನಲ್ಲ, ಸೊ ಅದೇ ಕಲರನ್ನು ನಾನು ರಿಪೀಟ್ ಮಾಡ್ತೇನೆ. ಇದರಲ್ಲಿ 2 ಕಲರ್ ಇರೋದು ಈ ಸಾರಿಯಲ್ಲಿ. ನಿಮಗೆ 3 ಕಲರ್ ಸಾರಿ ಇದ್ದರೆ ಮತ್ತು ಒಳ್ಳೆಯದಾಗಿ ಗ್ರ್ಯಾಂಡಾಗಿ ತೋರ್ತದೆ. ನೀವು ಲಾಕ್ ಮೇಲೆ ನಾವೀಗ ಫಸ್ಟಿಗೆ ಲಾಕ್ ಮಾಡುವ. ಈ ಥ್ರೆಡನ್ನು ಫಸ್ಟಿಗೆ ಇದೆಲ್ಲ ಮತ್ತು ಇದುಂಟಲ್ಲ ದಾರವನ್ನು ಗಮ್ ಪೇಸ್ಟ್ ಮಾಡಲಿಕ್ಕೆ ಉಂಟು. 2 ಸಲ ಲಾಕ್ ಮಾಡ್ತೇನೆ ನಾನು ಸಾರಿಗೆ. ಎರಡು ಸಲ ಸಾರಿಗೆ ಈಗ ಲಾಕ್ ಮಾಡಿದೆ. ಈಗ ಇಲ್ಲಿ 4 ಚೈನ್ ಗ್ಯಾಪಿಗೆ 4 ಚೈನು ಹಾಕ್ಬೋದು, ಇಲ್ಲದೆ ಸಿಂಗಲ್ ಕ್ರೋಶ ಕೂಡ ಹಾಕ್ಬೋದು. ಇದು ಕುಚ್ಚು ಹಾಕಲಿಕ್ಕೆ ಇದು ಜಾಗ. ಎಲ್ಲದನ್ನು 4 ಚೈನ್ ಒಟ್ಟು ಮಾಡಿ ನಾವು ಕುಚ್ಚು ಹಾಕ್ಬೋದು. ಈಗ ನಾನು ನೋಡಿ ಇಲ್ಲಿ ಲಾಕ್ ಮಾಡಿದ್ದೇನೆ 4 ಚೈನ್ ಗ್ಯಾಪ್. ಈಗ ನಾನು 1 2 3 4 5 6 ಚೈನ್ ತಗೊಂಡು ಅದು ಎಲ್ಲಿ ನೋಡಿ ಇದಕ್ಕೆ ಕವರ್ ಆಗಬೇಕು. ಇದು ಕವರ್ ಆಗ್ತದೆ 6 ಚೈನ್. ಈ ನಮ್ಮ ಆರ್ಚಿಗೆ ಕವರ್ ಆಗ್ತದೆ 6 ಚೈನ್ ತಗೊಂಡು ನಾವು ಫಸ್ಟಿಗೆ ಇಲ್ಲಿ ಬೀಡಿನ ಹತ್ತಿರದಲ್ಲಿ ನಾನು ಲಾಕ್ ಮಾಡಿದೆ ನೋಡಿ, ಅಲ್ಲಿಯೇ ಕೊಂಡೋಗಿ ಈ 6 ಚೈನನ್ನು ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಲಿಕ್ಕೆ ಹೇಳಿದ್ರು ಒಂದೇ, ಸಿಂಗಲ್ ಕ್ರೋಶ ಅಂತ ಹೇಳಿದರು ಒಂದೇ. ನೋಡಿ ಈ ಥರ ಇದನ್ನು ಲಾಕ್ ಮಾಡಬೇಕು. ಹಾಗೆ ಇದಕ್ಕೊಂದೊಮ್ಮೆ ಬಾರ್ಡ್ರ್ ಬರ್ತದೆ. ಈಗ ಪುನಃ 6 ಚೈನ್ ಹಾಕ್ತೇನೆ. 1 2 3 4 5 6. ಅದನ್ನು ಹಾಗೆ ಈ ಬೀಡ್ ಲಾಕ್ ಮಾಡಿದನಲ್ಲ ಅಲ್ಲಿಗೆ ಕೊಂಡೋಗಿ ನಾವು 6 ಚೈನನ್ನು ಈ
ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಬೇಕು. ಬೀಡ್ ಲಾಕ್ನ ಹತ್ತಿರ ತಂದು, ಒಂದು ವೇಳೆ ಆರ್ಚ್ ನಿಮ್ಗೆ ಸ್ವಲ್ಪ ದೊಡ್ಡದಾಗಿತ್ತು, ಬೀಡ್ ದೊಡ್ಡದು ತಗೊಂಡು ನೀವು ಆರ್ಚ್ ದೊಡ್ಡದು ಮಾಡಿದರೆ, ನನಗೆ 6 ಚೈನ್ ಆರ್ಚ್ ಮಾಡಿದಲ್ಲ, ನೀವು ದೊಡ್ಡ ಆರ್ಚ್ ಮಾಡಿದರೆ ಇದಕ್ಕೆ ನೀವು 7-8 ಚೈನು ತಗೊಳ್ಬೋದು. ಬಟ್ ಇದು ನಮ್ಮ ಆರ್ಚ್ ಇದರಲ್ಲಿ ಬಾರ್ಡ್ರ್ ಥರ ಬಂದಿರಬೇಕು. ನೋಡಿ ತೋರಿಸ್ತೇನೆ ಕಂಪ್ಲೀಟ್. ಬರೋದಿದ್ದರೆ ನೀವು 6 ಚೈನ್ ಬದಲು 7 ಚೈನು ಹಾಕ್ಬೋದು. ಇದು ಒಂದು ತಪ್ಪಿ ಹೋಯಿತು. ಸೊ ಇಲ್ಲಿಗೆ ಕೊಂಡೋಗಿ ನಾನು ಇದನ್ನು ಲಾಕ್ ಮಾಡ್ತೇನೆ. ಲಾಕ್ ಮಾಡಿ ಇದನ್ನು ಹಿಂದೆ ಕೊಂಡೋದ ಅದು ಹಿಂದೆ ಹೋಗಿ ನಿಲ್ತದೆ. ನೋಡಿ ಈ ಥರ ಬಾರ್ಡ್ರ್ ಬಂತು. ಈಗ ಪುನಃ ನಾನು 1 2 3 4 5 6 ಚೈನ್ ಹಾಕಿ ಎಲ್ಲಿ ಲಾಕ್ ಮಾಡಿದ್ದೇನೆ ನೋಡಿ, ಅಲ್ಲಿಗೆ ನಾನು ಫಸ್ಟ್ ಲಾಕ್ ಮಾಡಿದ್ದೇನಲ್ಲ 4 ಚೈನ್ ಲಾಕ್ ಅಂತ, ಅಲ್ಲಿಗೆ ನಾನು ಲಾಕ್ ಮಾಡ್ತೇನೆ. ಈಗ ಒಂದು ಆರ್ಚ್ ಆಯಿತು. ಈಗ ಆರ್ಚಿಗೆ ಫುಲ್ಲು ಬಾರ್ಡ್ರ್ ಆಯಿತು. ಇದೀಗ 4 ಚೈನ್ ನಮಗೆ ಯಾವುದಕ್ಕೆ ಕುಚ್ಚುಗೆ 1 2 3 4 ಚೈನ್ ಕುಚ್ಚುಗೆ ಅದು ಎಲ್ಲಿ ಲಾಕ್ ಮಾಡಿದ್ರೆ ಅಲ್ಲಿ ಹೋಗಿ ಲಾಕ್ ಮಾಡಿದಾಯಿತು. ಇಲ್ಲಿ ಏನು ಡಿಫ್ರೆನ್ಸಸ್ ಇಲ್ಲ. ಬಟ್ ಇದೊಂದು ಬಾರ್ಡರ್ ಲೈನ್ ಕೊಟ್ಟದ್ದು ಎಕ್ಸ್ಟ್ರಾ. ನೀವು ಹಾಕದೇ ಇದನ್ನು ಮಾಡ್ಬೋದು, ಮಾಡಲೇಬೇಕಂತ ಏನು ಇಲ್ಲ. ನಿಮಗೆ ಒಂದು ಆರ್ಚ್ ಉಂಟು ನೋಡಿ, ಇದು ಮಾತ್ರ ಇದರ ಒಳಗಡೆ ಬಂದಿರಬೇಕು. 6 ಇಲ್ಲದ್ರೆ 7 ಚೈನು ಹಾಕ್ಬೋದು ನೀವು. ನಿಮ್ಗೆ ಈ ಥರ ಮುದ್ದೆ ಆಯ್ತಂತಾದರೆ 7 ಚೈನು ಹಾಕ್ಬೋದು. ಇದು 6 ಚೈನ್ಗೆ ನೋಡಿ ಕಂಪ್ಲೀಟ್ ಕೂತ್ಕೊಳ್ತು. 1 2 3 4 5 6 ಚೈನ್ ಹಾಕಿ ಇದನ್ನು ನೋಡಿ ಇಲ್ಲಿಗೆ ಲಾಕ್ ಮಾಡೋದು. ನೋಡಿ ಬೀಡಿಯಲ್ಲಿ ಲಾಕ್ ಮಾಡಿದ ನೋಡಿ ಅಲ್ಲಿ ಕೊಂಡೋಗಿ ಇದನ್ನು ಲಾಕ್ ಮಾಡೋದು. ಪುನಃ 1 2 3 4 5 6 ಇದನ್ನು ಹಾಗೆ ನಾವೆಲ್ಲಿ ಲಾಕ್ ಮಾಡಿದೆ ನೋಡಿ ಅಲ್ಲಿ ಕೊಂಡು ಇದನ್ನು ಲಾಕ್ ಮಾಡೋದು. ಇದೇ ಥರ ಕಂಪ್ಲೀಟ್. ಇದೇನು ಇನ್ನೂ ಇದು ಪೋರ್ಷನ್ ಈಸಿ ಉಂಟು. ಪುನಃ 1 2 3 4 5 6 ಇದನ್ನು ನಾವು 4 ಚೈನ್ ಲಾಕ್ ಮಾಡಿದವರು ಅಲ್ಲಿ ಹೋಗಿ ಲಾಕ್ ಮಾಡೋದು. ಇಲ್ಲಿ ನಾನೀಗ 4 ಚೈನ್ ಹಾಕೋ ಬದಲು ನಿಮಗೆ ಸಿಂಗಲ್ ಕ್ರೋಶ 3 ಹಾಕ್ಬೋದು, ಅದು ಮಾಡ್ಬೋದು. ಇದನ್ನೆಲ್ಲ ಸೇರಿಸಿಬಿಟ್ಟು ನಾವು ಮತ್ತೆ ಕುಚ್ಚು ಹಾಕ್ಬೋದು. ನಾನು ಇದರಲ್ಲಿ ಕುಚ್ಚು ಹಾಕುವಾಗ ಪಿಂಕ್ ಆ್ಯಂಡ್ ರೆಡ್, ಒಂದು ಪಿಂಕ್ ಒಂದು ರೆಡ್ ಅಂತ ಕಾಂಬಿನೇಷನ್ ಮಾಡಿ ನಾನು ಕುಚ್ಚು ಹಾಕ್ತೇನೆ. ನೋಡಿ ಈಗ ಬರುವಾಗ ಈ ಥರ ಆರ್ಚ್ ನೋಡಿ ಬಾರ್ಡ್ರ್ ಬಂದು ಚೆಂದ ತೋರ್ತದೆ. ಆರ್ಚ್ 3 ಪೆಟಲ್ಸ್ ಆರ್ಚ್ ಈಸಿ ಕೂಡ ಉಂಟು. ನಿಮ್ಗೆ ಇದು ಕಷ್ಟದ ಬಿಡ್ಬೋದು, ಒಳ್ಳೆ ಗ್ರ್ಯಾಂಡಾಗಿ ತೋರ್ತದೆ. ಬ್ರೈಡಲಿಗೂ ನಾವು ಹಾಕ್ಬೋದು. ಇದನ್ನೇ ರೀತಿ ಕಂಪ್ಲೀಟ್ ಮಾಡಿ ಮತ್ತು ಈ ಪ್ಲೇಸಲ್ಲಿ ನಾನು ಒಂದು ಪಿಂಕ್ ಒಂದು ರೆಡ್ ಕುಚ್ಚು ಹಾಕಿ ನಿಮಗೆ ತಂದು ತೋರಿಸ್ತೇನೆ. ನಾನೀಗ ನೋಡಿ ಇದು ಸಾರಿ ಕಂಪ್ಲೀಟ್ ಮಾಡಿ ಕುಚ್ಚು ಹಾಕಿ ಒಂದು ಪಿಂಕ್ ಒಂದು ರೆಡ್ ಕಲರ್ ಈ ಥರ 2 ಕಲರ್ನು ಹಾಕಿ ಸಾರಿ ಕುಚ್ಚು ಹಾಕಿ ತಂದಿದ್ದೇನೆ. ಕಂಪ್ಲೀಟ್ ಲುಕ್ ನೋಡಿ ಈ ಥರ ತೋರ್ತಾರೆ. 3 ಪೆಟಲ್ಸ್ ಈಸಿ ಉಂಟು, ಯಾರು ಮಾಡ್ಬೋದು. ಬೀಡ್ಸ್ ಖಾಲಿ 3 ಯೂಸ್ ಆದದ್ದು, ಬೀಡ್ಸು ಕಡಿಮೆ ಯೂಸ್ ಆಗ್ತದೆ. ಪೆಟಲ್ ಶೇಪು ಬರ್ತದೆ. ಈ ಒಂದು ಲಾಸ್ಟಕ್ಕೆ ಉಂಟಲ್ಲ ಇದು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು, ನಿಮಗೆ ಬೇಡ ಅಂತದ್ದು. ಇದೆಲ್ಲ ಮಾಡಿದ್ದು ಬ್ರೈಡಲ್ಗೂ ಹಾಕ್ಬೋದು ಈ ಥರ. ಬಟ್ ಕ್ರೇಪ್ ಸಿಲ್ಕ್ ಸಾರಿಗೆ ನಾನು ಮಾಡಿದ್ದು. ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನಾನು ಬರುವಾಗ ಇನ್ನೊಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.